ಇವತ್ತಿವಯ್ಯ ಈ ಅಪ್ಪನ ಎಂಟ್ರನ್ನ ಹಿಡ್ಕೊಂಡು ಒಡೆಯ ಗಂಟ ನಾನು ಹೋಗಕ್ಕಿಲ್ಲ. ಒಡಿಸ್ಬಿಟ್ಟೇನಿಯ ಹೋಗೋದು. ಬೋಲ ಅಳ್ಳಾಡ್ತಾಳೆ. ನಂಗೆ ಈ ಅಳ್ಳಾಡೋರು ಕಂಡ್ರೆ ಒಸ್ಸಿನೂ ಆಗೋದಿಲ್ಲ. ಬೋಲ ಅಳ್ಳಾಡ್ತಾಳೆ ಅಂದ್ರೆ ಅಳ್ಳಾಡ್ತಾಳೆ. ನೋಡಯ್ಯ, ಸರಿಯಾಗಿ 4 ಬಾರ್ಸು. ನಮ್ಮ ಹಳ್ಳಿ ಕಡೆ ಬಿಡ್ತಾರಲ್ಲ 4 ಏಟುಗಳನ್ನ, ಹಂಗೆ 4 ಬಿಟ್ಬಿಡು ಸರಿಯಾಗಿ. ನೀನು ಬಿಡ್ಲಿಲ್ಲ ಅಂತಂದರೆ ನಿನ್ನ ಮೈಯಾಗ ಸೇರ್ಕೊಂಡು ನಾನೇ 4 ಬಿಡಿಸ್ತೀನಿ, ನೋಡ್ತಾ ಇರು ಬೊಡ್ಡಿಗೆ. ನೋಡೋಣ, ನೀನೇ ಬಡಿತೀಯೋ ಇಲ್ಲ ನಾನೇ ಬಡಿಲೋ ಅಂತ. ನೋಡು, ನೀನು ತಲೆ ಕೆಡಿಸ್ಕೊಬೇಡ. ನಿಮ್ಮಮ್ಮ ಒಂದರೆ ನಾನು ಮಾತಾಡ್ತೀನಿ. ಯಾಕೆ ಈ ಥರ ಮಾಡಿದೆ, ಏನಾಯಿತು ಅಂತ ನಾನು ಕೇಳ್ತೀನಿ, ಓಕೆನಾ? ನೀನು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನಾನು ಎಲ್ಲ ಕೇಳಿ ಎಲ್ಲ ಮಾಡಿ ನೋಡ್ತೀನಿ ಯಾಕೆ ಈ ಥರ ಮಾಡ್ತಾವಳೆ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ವಿಚಾರ ಮಾಡ್ತೀನಿ. ಏನೇ ಹೇಳಿ ಡ್ಯಾಡಿ, ದಿಸ್ ಇಸ್ ಟೂ ಮಚ್. ಅಮ್ಮ ಇಷ್ಟೊಂದೆಲ್ಲ ಮಾಡ್ತಾರೆ ಅಂತ ನನ್ನ ಕನಸು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ. ನನ್ನ ಮದುವೆನ ನಿಲ್ಸೋಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಡ್ತಾವ್ರೆ. ಅದಕ್ಕೆ ಹೇಳಿದ್ದು, ನೀವು ಅಮ್ಮನ ಕರ್ಕೊಂಡು ಆದಷ್ಟು ಬೇಗ ಇಲ್ಲಿಂದ ಹೊರಟೋಗ್ಬಿಡಿ. ಸುಮ್ಮನೆ ನಾನು ನೆಮ್ಮದಿಯಾಗಿ ನಿಧಿನ ಮದುವೆ ಮಾಡ್ಕೊಂಡು ಹ್ಯಾಪಿಯಾಗಿರ್ತೀನಿ. ಇವ್ರ ಸವಾಸ ನನಗೆ ಬೇಡವೇ ಬೇಡ ನನಗೆ, ಓಕೆನಾ? ಹೇಳಿದ್ನಲ್ಲ ನಾನು ಮಾತಾಡ್ತೀನಿ ಅಂತ, ಮಾತಾಡ್ತೀನಿ ಇರು. ಯಾಕೆ ಈ ಥರ ಮಾಡ್ತಾವಳು ನಿಮ್ಮಮ್ಮ, ಏನು ಉದ್ದೇಶ ಇರೋದು ಅಂತ ನಾನೇ ವಿಚಾರ ಮಾಡಿ ಕೇಳ್ತೀನಿ. ಯಾವುದನ್ನು ಸಡನ್ನಾಗಿ ಏನು ಇದು ಮಾಡಬಾರ್ದು, ಗೊತ್ತಾ? ಇನ್ನು ಸ್ವಲ್ಪ ತಾಳ್ಮೆಯಿಂದ ಇರು. ರೀ, ಯಾಕೆ ಇಲ್ಲಿ ನಿಂತ್ಕೊಬಿಟ್ರಿ? ಮನೇಲಿ ಯಾರು ಕಾಣ್ತಾನೆ ಇಲ್ಲ. ಏಯ್, ನೀನೆಲ್ಲೋಗಿದೆ? ನೀನು ಏನು ಮಾಡಬೇಕು ಅಂತ ಹೊರಟಿದ್ಯಾ ನೀನು? ಹಾ, ಹೇಳು, ಏನು ಮಾಡಬೇಕು? ನಿನ್ನ ಮಗನ ಮದುವೆ ನಿಲ್ಲಿಸ್ಬೇಕು ಅಂತ ಹೊರಟಿದ್ಯಾ ನೀನು? ಅಯ್ಯೋ ಇಲ್ಲಪ್ಪ, ಯಾರು ಹೇಳಿದ್ದು ನಾನು ಮದುವೆ ನಿಲ್ಸಕ್ಕೆ ಹೊರಟಿದ್ದೀನಿ ಅಂತ ಹೇಳ್ಬಿಟ್ಟು? ಇಲ್ಲಪ್ಪ. ನೋಡು, ಸುಮ್ಮನೆ ಸುಳ್ಳು ಹೇಳಕ್ಕೆ ಬರಬೇಡ. ನನಗೆಲ್ಲ ವಿಚಾರನೂ ಗೊತ್ತಾಗಿದೆ ಆಲ್ರೆಡಿ. ಏನೋ ಯಾವುದೋ ಅಜ್ಜಿ ಹತ್ರ ಹೋಗ್ಬಿಟ್ಟು ನಿನಗೆ ದುಡ್ಡು ಕೊಡ್ತೀನಿ ಮದುವೆ ನಿಲ್ಲಿಸು. ಹಾ, ಯಾವ ಥರ ಮಾತಾಡ್ತಾ ಇದ್ದೀನಿ ನೀನು? ಸ್ಟುಪಿಡ್, ನೀನು ಈ ಥರ ಮಾತಾಡ್ತೀಯ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡೇ ಇರಲಿಲ್ಲ. ಇಡಿಯಟ್, ಸ್ಟುಪಿಡ್. ಛೇ, ನೀನು ಯಾಕೆ ಈ ಥರ ಮಾಡ್ತಾ ಇದ್ದೀಯ ನೀನು? ನಿಂಗೆ ಸ್ವಲ್ಪ ಆದ್ರೂ ಸೆನ್ಸ್ ಇಲ್ವಾ? ನಿನ್ನ ಮಗನ ಮದುವೆ ಮಾಡ್ಕೊಳ್ಳೋಕೆ ಆ ಹುಡುಗಿ ಪಾಪ ಎಷ್ಟು ಕಾಯ್ತಿದ್ದಾಳೆ. ಆಲ್ರೆಡಿ ನಾವು ಮದುವೆ ನಿಲ್ಸಕ್ಕೆ ಅಂತಲೇ ಕಾಯ್ತಾ ಇದೆಯಾ ನೀನು? ನಾನ್ ಸೆನ್ಸ್. ಇನ್ನೊಂದ್ಸಲ ಈ ಥರ ಮಾಡಿದ್ರೆ ಸುಮ್ಮನೆ ಇರಲ್ಲ. ಅಯ್ಯೋ, ಇನ್ನು ಮಕ್ಕಿಷ್ಟು ಬೆಂಕಿ ಯಾಕ? 4 ಎಂಡ್ರೊಂದು ಬಾರ್ಸದ್ ಬಿಟ್ಬಿಟ್ಟು ಇದೇನ್ಲ ಇದು ಬಿಕ್ಸದಂಗೆ ಸುತ್ತಾ ಇದೆಯಾ? ನಾಲ್ಕು ನನ್ನ ಮಗನೇ, ಏನ್ಲ ಇದು? ನಾನಾಗಿದ್ರೆ ಹಿಡ್ಕೊಂಡು ರುಬ್ಬೆ ಬಿಡ್ತಾ ಇದ್ನೇನೋ. ಈ ವೈ ನೋಡ್ರೆ ಸ್ಟುಪಿಡ್ ರ್ಯಾಸ್ಕಲ್ಲು ಅನ್ಕೊಂಡು ನಿಂತವನಲ್ಲ. ನಿಂಗೆಲ್ಲ ಬೊಡಿಯೋಕೆನಾರ ಬರಲಿಲ್ಲ ಅಂದ್ರೆ ಈ ಕಡೆ ಬಾರ್ಲ ಮಗ, ನಾನು ಬಡಿತೀನಿ ನೋಡ್ತಿರು. ಈಗ ತೋರಿಸ್ತೀನಿ ಹೆಂಗ್ ಬಡಿಯೋದು ಅಂತ ಹೇಳ್ಬಿಟ್ಟು. ನಾನು ಬಡಿದ್ರೆ ಸಂದೆ ಕೆರಕಿಲ್ಲ, ನಿನ್ನ ಮೈಯಾಗ ಸೇರ್ಕೊಂಡು ಅವಳಿಗೆ ಸೊರಿಯಾಗಿ ಬಾರಿಸ್ತೀನಿ ನೋಡು. ನೋರಿ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ನನ್ನ ಹತ್ರ ಎಲ್ಲ ಮಾಡಿಲ್ಲ ರೀ, ಆ ಥರ ನಾನು ಮಾಡೇ ಇಲ್ಲ. ಏನೇ ಬೊಗಳ್ತಿದ್ಯಾ? ಏನ್ ಮಾಡಿಲ್ಲ ಹಂಗಾದ್ರೆ? ಹೆಜ್ಜೆ ಸುಳ್ಳು ಹೇಳ್ತಾಳೆ ಅಂತ ಅರ್ಥ? ಆ ಹೆಜ್ಜೆ ಯಾಕೆ ಸುಳ್ಳು ಹೇಳ್ತಾಳೆ? ನಮ್ಮ ಮಾತಾಗ ಬಂದ್ಬಿಟ್ಟು ನಿಂಗೆ ಏನ್ಲೇ ಬಂದ್ರೆ ನಿಂಗೆ ದೊಡ್ಡರೋಗ. ನನ್ನ ಮಗನ ಮೊದಲನೇ ಸಾಕು ನೋಡ್ತೀಯ ನೀನು ಮನ್ಯಾಳಿ. ಡ್ಯಾಡಿ, ಕೈ ಮಾಡ್ತಾ ಇದ್ದೀರಾ? ಸೋಮ್ಕೆ ನಿಂತ್ಕೊಳ್ಳ ನೀನು. ತೋರಿಸ್ತೀನಿ ನಿಮ್ಮ ಅಮ್ಮಂಗೆ ನಾನು ಏನು ಅಂತ ಹೇಳ್ಬಿಟ್ಟು, ಹೆಂಗ್ ಹೊಡಿಯೋದು ಅಂತ ಹೇಳ್ಬಿಟ್ಟು ಈಗ ತೋರಿಸ್ತೀನಿ ನೋಡು. ಮನ್ಯಾಳಿಗೆ ಹಿಂಗೆ ಕಡ್ಲ ಹೊಡಿಯೋದು, ಸರಿಯಾಗಿ ಜಾಮ್ ತೆಗಿತಿರ್ಬೇಕು ಈ ಮನ್ಯಾಳಿಗೆ. ಇಲ್ಲ ಅಂದ್ರೆ ಸುಮ್ನೆ ಬಿಟ್ಬಿಟ್ರೆ ಆಯ್ತದ? ಇದು ಯಾಕೆ ಈ ತರ ಹೊಡಿತಾ ಇದ್ದೀರಾ? ನೀವೆಂದು ಹೊಡೆದೇ ಇಲ್ಲ, ನನ್ನ ಫಸ್ಟ್ ಟೈಮ್ ಈ ತರ ಹೊಡಿತಾ ಇದ್ದೀರಲ್ಲ. ರೀ, ಏನಾಗಿದೆ ನಿಮ್ಗೆ? ರೀ, ವಾ, ಇಷ್ಟು ದಿನ ಹೊಡಿದಂಗಿದ್ದೀನಲ್ಲ, ಅದೇನೇ ನೀ ಏನೇನು ಮಾಡ್ರೆ ದೊಡ್ಡ ತೆಪ್ಪು ಅಂತ ಹೇಳಿದ್ರೆ ಕಿತ್ತೋದ್ ಮನೆಯಲ್ಲಿ ತಗೊಬಿಟ್ಟು ಬಂದು ಏನೋ ನನ್ನ ಮಗನ ಮದುವೆನೇ ನಿಲ್ಸಕ್ಕೆ ನೋಡ್ತೀನಿ ನೀನು. ದುಡ್ಡು ಕೊಟ್ಬಿಟ್ರೆ ಏನು ಬೇಕಾದ್ರೂ ಮಾಡ್ಬೋದೇನೆ? ದುಡ್ಡು ಕೊಟ್ಬಿಟ್ಟು ಹಿಂಗೆಲ್ಲ ನಾನು ಮಾಡ್ತೀಯೇನೆ ನೀನು? ನಿನ್ನಂತ ಮನೆಯಾಳಿನ ಎಂಟಿಯಾಗಿ ಇಟ್ಕೊಂಡಿದ್ರಲ್ಲ, ಅದು ಫಸ್ಟ್ ನಾನು ಮಾಡ್ತಿರೋ ತಪ್ಪು ಅಂತ ಹೇಳಿದ್ರೆ. ನಾನಂತೂ ನಿನ್ನ ಎಂಟಿಯಾಗಿ ಇಟ್ಕೊಂಡ್ಲೇಬಾರ್ದಾಗಿತ್ತು ನಿನ್ನ. ಏನೇ ಹೇಳು ನಿನ್ನ ಮನೆಯಾಳಿ ನೀನು. ನಿನ್ನಂತ 420 ನೋಡಿಲ್ಲ. ನನ್ನ ಮಗನ ಮದುವೆ ಏನಾರ ಹಂಗಾಡಿ ನಿಂತು ಹೋಯ್ತು. ನಿನ್ನಂತೂ ಈಗ ಹೊಡಿತಿದ್ದೀನಿ, ನಾಳೆಗೆ ಚರ್ಮ ಸುಲ್ದಾಕ್ಬಿಡ್ತೀನಿ ನಿನ್ನಂತೂ. ನಾನು ಏನು ಅನ್ಕೊಂಡಿದ್ಯಾ? ಇಷ್ಟು ದಿನ ಇದ್ದಿದ್ದು ಗಂಡನೇ ಬ್ಯಾರೆ, ಇನ್ನು ಮ್ಯಾಲಿರೋ ಗಂಡನೇ ಬ್ಯಾರೆ. ಗೊತ್ತಾಯ್ತಾ ನಾನು ಏನು ಅಂತ ಹೇಳ್ಬಿಟ್ಟು? ಡ್ಯಾಡಿ, ಇದೇನು ಮಾಡ್ತಿದ್ದೀರಾ? ಬಿಡಿ ಡ್ಯಾಡಿ. ಅಯ್ಯಯ್ಯೋ, ಕಾಪಾಡಿ, ಯಾರನ್ನ ಕಾಪಾಡಿ. ಇದು ಹಿಂಗೆ ಹಿಂಗ್ ಹೊಡಿತಾವ್ರೆ, ಕಾಪಾಡಿ. ಅಯ್ಯೋ ಕಾಪಾಡಿ, ಪ್ಲೀಸ್ ಕಾಪಾಡಿ. ರೀ, ಯಾಕೆ ಹಿಂಗ್ ಹೊಡಿತಿದ್ದೀರಾ? ಎಂದು ನೀವು ನನ್ನ ಮೇಲೆ ಕೈ ಸಹ ಮಾಡಿಲ್ವಲ್ರಿ? ರೀ, ಅರ್ಥ ಮಾಡ್ಕೊಳ್ರಿ. ನಾನು ಏನೋ ತಪ್ಪು ಮಾಡ್ಬಿಟ್ಟೆ, ಪ್ಲೀಸ್ ಕ್ಷಮಿಸ್ಬಿಡಿ ನನ್ನ. ಡ್ಯಾಡಿ, ಯಾರನ್ನ ನೋಡಿದ್ರೆ ನೆಂಟ್ರು ಮನೇಲಿ ಇದೀವಿ, ಯಾರನ್ನ ನೋಡಿದ್ರೆ ಇವ್ರು ಏನಪ್ಪ ಗಂಡ ಹೆಂಡತಿ ಹಿಂಗೆ ಜಗಳ ಮಾಡ್ಕೋತಾರೆ ಯಾವಾಗೂ ಅಂತ ಹೇಳ್ಬಿಟ್ಟು ಅನ್ಕೊಳಲ್ವಾ? ಪ್ಲೀಸ್ ಡ್ಯಾಡಿ, ಬಿಟ್ಬಿಡು. ಹಿಂಗೆಲ್ಲ ಸುಮ್ಮನೆ ಬೇಜಾರು ಮಾಡ್ಬಿಡಿ ನೀವು, ಬಿಟ್ಬಿಡಿ. ಬಿಡಲ್ಲ ಕಣಲ್ಲ, ಇವಳನ್ನ ಮಾತ್ರ ಬಿಡಲ್ಲ. ನಿನ್ನ ಮದುವೆ ನಿಲ್ಲಿಸ್ಬಿಡ್ತಾಳೆ ಇವಳು ಬಾಯಾಗಿ ಬರಬೇಕು, ಮದುವೆ ನಿಲ್ಲಿಸಲ್ಲ ಅಂತ ಹೇಳ್ಬಿಟ್ಟು. ನನ್ನ ಮಗ ಇಷ್ಟಪಟ್ಟರೆ ಹುಡುಗಿ ಜೊತೆ ಮದುವೆ ಮಾಡಿಸ್ಬೇಕು ನಾನು. ರೀ, ನನ್ನ ಮದುವೆ ವಿಚಾರಕ್ಕೆ ಬರಕಿಲ್ಲ, ಬಿಟ್ಬಿಡಿ. ಇದು ಯಾಕೆ ಹಿಂಗೆ ಹೊಡಿತಿದ್ದೀರಾ? ನೀವೇ ಹೋಗು ಹೇಳ್ತಾ ಇದ್ರಿ ಸ್ಲಮ್ ತರ ಆಡಬಾರ್ದು ಅಂತ. ಈಗ ನೀವೇ ಹಂಗೆ ಆಡ್ತಾ ಇದ್ದಿಲ್ಲ. ಬಿಡಿ, ಪ್ಲೀಸ್ ಬಿಡಿ. ರೀ, ಈಗ ನನ್ನ ನೆಂಟ್ರು ಮನೇಲಿ ಇದ್ದೀವಿ, ಯಾರಾದ್ರೂ ನಮ್ಮನ್ನ ಈ ಥರ ಹೊಡೆದಾಡ ನೋಡ್ಬಿಟ್ರೆ ತುಂಬ ಕೆಟ್ಟದಾಗಿ ತಿಳ್ಕೊತಾರೆ. ಬಿಟ್ಬಿಡಿ, ಪ್ಲೀಸ್ ಬಿಟ್ಬಿಡಿ. ಇಲ್ಲೋ ಮಗನೇ, ಹೇಳ್ಕೊಳ್ಳೋ ನಿಮ್ಮ ಅಪ್ಪನ. ಏನೋ ಗೊತ್ತಿದ್ದಾರೆ, ನಾ ಸುಮ್ಮನೆ ತಮಾಷೆಗೆ ಅದೇನೋ ತಪ್ಪು ಮಾಡಿಬಿಟ್ಟಿದ್ದೀನಿ. ಅಷ್ಟೊಂದು ನಿಮ್ಮ ಅಪ್ಪ ಹಿಂಗೆ ಹಿಡ್ಕೊಂಡು ಹೊಡೆದ್ರೆ ಹೆಂಗೆ ಹೇಳು? ಹೇಳ್ಕೊಳ್ಳೋ ನಿಮ್ಮ ಅಪ್ಪನ. ನನಗಂತೂ ಸೊಂಟನೇ ಮುರಿದೋಯ್ತು ಕಣ. ಸೊಂಟನೂ ಮುರಿಬೇಕು, ನಿಂಗೆ ತಲೆನೂ ಹೊಡಿಬೇಕು, ಎಲ್ಲನೂ ಹೊಡಿಬೇಕು. ನಿನ್ಗೆ ಹಂಗೆ ಗೊತ್ತೆಲ್ಲ ಇಸ್ಕಾಕ್ಬಿಡ್ಬೇಕು ನಿನಗೆ. ನೀನು ಮಾಡಿರೋ ಕೆಲಸಕ್ಕೆ ಇಷ್ಟ ಆಗಲಿಲ್ಲ ಅಂತಂದರೆ ಹೆಂಗೆ ಹೇಳು? ಇಷ್ಟೆಲ್ಲ ಆಗಲೇಬೇಕು ನಿನಗೆ. ಮನ್ಯಾಳಿ, ಮನೆಯಿಂದ ಹೊರಟೋಗ್ಬಿಡು ನೀನು. ಹಿರ್ಕುಡ್ದು ಮದುವೆ ಮುಗಿಯೋ ತನಕ ಇಲ್ಲಿಗೆ ಬಂದರೆ ನೀನು ಸುಮ್ಮನೆ ಬಿಡಲ್ಲ.
ನೀನು ಇಲ್ಲಿಂದ ಕಳ್ಸೋದೇನೆ ಎಷ್ಟೋ ವಾಸಿ. ಇಲ್ಲ ಮದುವೆ ಗಿದ್ವೆಲ್ಲ ನಿಲ್ಲಿಸ್ಬಿಟ್ಟು ನೀನು ಆರಾಮಾಗೆ ಕುಣಿದಾಡ್ಕೊಂಡು ಇದ್ಬಿಡ್ತೀಯ ಅಲ್ವೇ ನೀನು ಮನೆಯಾಳಿ. ನಡಿಯೆ ಎದ್ದು ನಡಿಯೆ, ಹೋಗ್ತಾ ಇರಬೇಕು. ಇಲ್ಲ ನಿನ್ನ ನಾನು ಹೆಂಡ್ತಿನಿ ಅಲ್ಲ ಅಂತ ಹೇಳ್ಬಿಟ್ಟು ಜಾಗ ಖಾಲಿ ಮಾಡಿಸ್ಬಿಡ್ತೀನಿ. ಸರಿ ರೀ, ಬಿಟ್ಬಿಡ್ರಿ, ನನ್ನ ತಪ್ಪಾಯ್ತು ರೀ. ನೆಂಟ್ರು ನೋಡ್ಬಿಟ್ರೆ ಮರ್ಯಾದೆ ಹೋಗ್ತದೆ, ಬಿಡ್ರಿ ನನ್ನ, ಬಿಟ್ಬಿಡಿ. ಇನ್ನೊಂದ್ಸಲ ಹಿಂಗೆಲ್ಲ ಮಾಡಲ್ಲ ರೀ, ನಿಜವಾಗೂ ಮಾಡಲ್ಲ ನಾನು. ನೀವು ನಿಮ್ಮ ಇಷ್ಟ, ನೀವು ಏನಾದರೂ ಮಾಡ್ಕೊಳ್ಳಿ. ನನ್ನೇನು ನಿಮ್ಮ ಸವಾಸಕ್ಕೆ ಬರಲ್ಲ ರೀ. ನಾನೇನೋ ನನ್ನ ತಮ್ಮನ ಮಗಳನ್ನ ಕೊಟ್ಬಿಟ್ಟು ಮಾಡೋಣ ಅಂತ ಹೇಳಿ ಆಸೆ ಪಟ್ಟಿದ್ದೆ ರೀ. ಅದಕ್ಕೆ ಏನೋ ಒಂದು ಚಿಕ್ಕದಾಗ ಏನೋ ತಪ್ಪು ಮಾಡಿಬಿಟ್ಟೆ. ಪ್ಲೀಸ್ ರೀ, ಹೊಟ್ಟೆಗೆ ಹಾಕಬಿಡಿ. ಏನಪ್ಪ, ನನಗೇನು ದ್ವೇಷ ಇಲ್ಲ ಕಣಪ್ಪ ನೀನು ಮದುವೆ ಮಾಡ್ಕೋಬಾರ್ದು ಅಂತ. ನಾನೇನೋ ನನ್ನ ಆಸೆಗೋಸ್ಕರ ಆ ಥರ ಮಾಡಿದೆ ಅಷ್ಟೇ. ಅಷ್ಟು ಬಿಟ್ಟರೆ ನನಗೂ ಇಷ್ಟನೇ, ನನಗೇನು ಇಷ್ಟ ಇಲ್ಲ ಅಂತಲ್ಲ. ನಿಮ್ಮಪ್ಪ ಸುಮ್ಮನೆ ಬೇಜಾರು ಮಾಡ್ಕೊಂಡು ನಾನು ಹಿಡ್ಕೊಂಡು ಹೊಡಿತಾವ್ರು ಅಷ್ಟೇ. ನಿಮ್ಮಪ್ಪನ ಕರ್ಕೊಳಪ್ಪ. ನೆಂಟರು ಇಷ್ಟರು ಬಂದುಬಿಟ್ರೆ ಸುಮ್ಮನೆ ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಹೊರಟೋಗ್ಬಿಡ್ತೈತೆ. ಎಳ್ಕೊಳಪ್ಪ, ನನ್ನ ತಪ್ಪಾಯಿತು. ಇನ್ನೊಂದ್ಸಲ ಹಿಂಗೆಲ್ಲ ನಾನು ಮಾಡೋದೇ ಇಲ್ಲ. ನಾನು ಏನೋ ಮಣ್ತಿನ ಕೆಲಸ ಮಾಡಿಬಿಟ್ಟಿದ್ದೀನಿ. ನನಗೀಗ ಸಮಾಧಾನ ಆಯಿತು. ಈಗ ಸಮಾಧಾನ ಆಯಿತು. ಇನ್ನೊಂದು 4 ಬಿಟ್ಬಿಟ್ರೆ ಅಮ್ಮ ಹೊಂಟೋಗ್ಬಿಡ್ತಾಳೆ. ಬೇಡ, ಸರಿನಾ? ಹಿಂಗೆ ಹೆಂಡ್ತಿ ನೋಡಿಯೋದು ಅಂದರೆ. ಏಯ್, ಯಾಕೆ ನೆಲದಲ್ಲಿ ಈ ಥರ ಕೂತಿದ್ಯಾ? ಇದಳು ಮೇಲ್ಗಡೆ. ನೆಂಟ್ರು ಇಷ್ಟು ನೋಡಿದವ್ರು ಏನು ಅನ್ಕೊಳ್ಳಲ್ಲ ನೋಡು. ಇದೇ ಲಾಸ್ಟ್ ಹೇಳ್ತಾ ಇದ್ದೀನಿ. ಇನ್ನೊಂದ್ಸಲ ಏನಾದ್ರೂ ಮದುವೆ ನಿಲ್ಲಿಸ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂದರೆ ಚೆನ್ನಾಗಿರಲ್ಲ ನಾನು, ಸರಿನಾ? ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಒಳ್ಳೆ ಮಾತಲ್ಲಿ ಕೇಳಿಸ್ಕೊಬಿಡು. ಮಗನ ವಿಚಾರಕ್ಕೆ ನೀನು ಬರಲೇ ಬೇಡ ನೀನು, ಓಕೆ? ಅಪ್ಪ ರೀ, ಎಷ್ಟು ಸಲ ಹೇಳ್ತೀರಾ ಬಿಡಿ. ಆಯಿತು, ಇನ್ನೊಂದ್ಸಲ ಹಿಂಗೆಲ್ಲ ಮಾಡಲ್ಲ. ನೆಂಟರು ನೋಡಿದ್ರೆ ಏನು ಅನ್ಕೋತಾರೆ. ನಾನು ಎದ್ದು ರೂಮ್ಗೆ ಹೋಗ್ತೀನಿ ರೀ. ಅದೇ ನಾನು ಹೇಳ್ತಾ ಇರೋದು. ಸ್ಟುಪಿಡ್ ಥರ ಯಾಕೆ ಈ ಥರ ನೆಲದಲ್ಲಿ ಕೂತಿದ್ಯಾ ಅಂತ ಹೇಳ್ಬಿಟ್ಟು. ಸ್ಟುಪಿಡ್. ಎದ್ದು ಮೇಲ್ಗಡೆ ಹೋಗು ಸುಮ್ಮನೆ, ಸರಿನಾ? ರೆಡಿ ರೂಮ್ಗೆ. ಅಯ್ಯೋ ರೀ, ಹೆಂಗೋ ಮಾತಾಡ್ತಿದ್ದಲ್ರಿ. ಇಷ್ಟೊತ್ತು ನೀವೇ ಇಟ್ಕೊಂಡು ಸರಿಯಾಗಿ ಹೊಡೆದ್ಬಿಟ್ಟು ಬೀಳಿಸ್ಬಿಟ್ಟು ಹೀಗೆ ಯಾಕೆ ಹಿಂಗೆ ಕೂತ್ಕೊಂಡಿದ್ಯಾ ಅಂತ ಕೇಳ್ತೀರಾ? ನಾಯಿ ಹೊಡೆದಂಗೆ ಹೊಡೆದ್ರಿ, ದನಕ್ಕೆ ಹೊಡೆದಂಗೆ ಹೊಡೆದ್ರಿ, ಸರಿಯಾಗಿ ಹೊಡೆದ್ರು ರುಬ್ಬುದ್ರಿ. ಇಷ್ಟೆಲ್ಲ ಆದ್ರೂ ಏನೋ ನೀವು ಮಾಡಿಲ್ಲ ಅನ್ನಂಗೆ ಹೆಂಗೋ ಮಾತಾಡ್ತಾ ಇದ್ದೀರೇನ್ರಿ? ಆಯ್ತು ಬಿಡಿ, ಎಂದು ಹಿಂಗೆ ಮಾಡಿರಲ್ಲ, ಇವಾಗ ಹಿಂಗೆ ಮಾಡಿದಿರಲ್ಲ, ಆಯ್ತು ಬಿಡಿ, ಹೋಗ್ತೀನಿ ನಾನು. ನನಗೂ ಟೈಮ್ ಬರ್ತದೆ ಆಗ ಮಾಡೋದು ನಿಮಗೆ. ಸರಿ ಬಿಡಿ. ಏನೋ ನಿಂಗೇನು ತಲೆಗೆಲ್ಲ ಕೆಟ್ಬಿಟ್ಟೈತೆ ನಿನಗೆ? ನಾನೇ ಕೈ ನೋಡಿಲಿ. ಎದಳು. ಹೆಂಗಸ್ರ ಮೇಲೆ ಕೈ ಮಾಡ ಅಂತ ಗಂಡ್ಸ್ ನಾನಲ್ಲ. ಎದಳು. ಇನ್ನೊಂದು ಸಲ ಏನಾದರೂ ಈ ಥರ ಕಂತ್ರಿ ಕೆಲಸ ಏನಾದರೂ ಮಾಡಿದ್ರೆ ಮರ್ಯಾದೆ ಕಳ್ಕೊತೀಯ. ನನ್ನ ಹತ್ರ ಡೈವರ್ಸ್ ಕೊಟ್ಬಿಡ್ತೀನಿ ನಿನಗೆ. ಮರ್ಯಾದಿನಾಗೆ ಬದುಕಬೇಕಷ್ಟೇನೆ. ಇಲ್ಲ ಅಂತಂದರೆ ಗೊತ್ತಲ್ಲ ನಿನಗೆ, ನಾನು ಹಂಗೇನೆ ಬಿಸಾಕ್ಬಿಡ್ತೀನಿ ಡೈವರ್ಸ್ನ. ನಿನ್ನ ಈಗಲೇ ಡೈವರ್ಸ್ ಬಿಸಾಕ್ಬಿಡ್ತೀನಿ ನಿನಗೆ. ಸ್ಟುಪಿಡ್. ಬೇಡ ರೀ, ಬೇಡ. ನಾನು ಹೋಗ್ತೀನಿ ರೀ, ನಾನು ಹೋಗ್ತೀನಿ. ನೀವು ಅಡಿಯೋದು ಬಡಿಯೋದೆಲ್ಲ ಇಟ್ಕೊಳಕ್ಕೆ ಹೋಗ್ಬಿಡಿ, ನಾನು ಹೋಗ್ತೀನಿ. ನನ್ನ ಗಂಡ ನನಗೇನಾದ್ರು ತಿಕ್ಕರೆ ಅದು ಹಿಡಿದ್ಬಿಟ್ಟಾಯ್ತಾ? ಇಷ್ಟೊತ್ತು ಸರಿಯಾಗಿದ್ದ, ಹೀಗೆ ಯಾಕೆ ಈ ಥರ ಮಾತಾಡ್ತಾವನೆ? ಹೆಂಗೆ ಸಿಕ್ಕರಂಗೆ ಮಾತಾಡ್ತಾವನಲ್ಲ? ಶಿವನಿಗೆ ಏನಾಯಿತು? ನನ್ನೆಂದೂ ಹೊಡೆದಿರಲಿಲ್ಲ, ಹಿಂಗೆ ಹೊಡೆಸ್ಕೊಬಿಟ್ನಲ್ಲ. ಹಾಳಾದವಳು ಮುದುಕಿ, ಅವಳಿಂದನೇ ಇದೆಲ್ಲ ಆಗಿರಬೇಕು. ನಿಮ್ಮ ಅಮ್ಮಂಗೆ ಸರಿಯಾಗಿ ಬುದ್ಧಿ ಹೇಳಿದ್ದೀನಿ. ಇನ್ನೊಂದ್ಸಲ ಈ ಥರ ಕಂತ್ರಿ ಕೆಲಸ ಎಲ್ಲ ಮಾಡಲ್ಲ ಮಗನೇ, ಓಕೆ? ನೀನು ಹ್ಯಾಪಿಯಾಗಿರು. ನನಗೆ ಸ್ವಲ್ಪ ಸಿಟ್ಟು ಬಂದಿತ್ತು ಅಂದರೆ 4 ಬಾರಿಸ್ಬಿಡ್ತಾ ಇದ್ದೆ. ಎಂದು ಕೈ ಎತ್ತಿಲ್ವಲ್ಲ, ಅದಕ್ಕೆ ಇವಾಗ ಯಾಕೆ ಸುಮ್ಮನೆ ಕೈ ಎತ್ತಿ ಬಿಡಬೇಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ನೀನೇನು ತಲೆ ಕೆಡ್ಸ್ಕೊಬೇಡ, ಸರಿನಾ? ಅವಳಿಗೆ ಇಷ್ಟು ಬೈದಿದ್ದೀನಲ್ಲ, ಅಷ್ಟಕ್ಕೆ ನೋಡ್ದ ನಡ್ಗೋಗ್ಬಿಟ್ಟವಳೆ. ಹೋಗು, ನೀನು ಆರಾಮಾಗೆ ಇರೋಗಿ, ನೀನು ತಲೆ ಕೆಡ್ಸ್ಕೊಬೇಡ ಮದುವೆ ವಿಚಾರನ. ಏನೋ ಡ್ಯಾಡಿ ಹಿಡ್ಕೊಂಡು ಹೊಡೆದ್ರಲ್ಲ ನೀವೇನೇ ಅಮ್ಮನ್ನ, ನೀನು ತಮಾಷೆ ಶುರು ಮಾಡಿಬಿಟ್ಟ. ನಮ್ಮ ಡ್ಯಾಡಿಗೆ ಏನಾಯಿತು? ನಮ್ಮ ಅಮ್ಮಂಗೆ ಇಷ್ಟು ಸರಿಯಾಗಿ ಹಿಡ್ಕೊಂಡು ಹೊಡೆದೇ ಇಲ್ಲ ಅಂತ ಹೇಳ್ಬಿಟ್ಟು ಬಿಲ್ಡಪ್ ಕೊಡ್ತಾರಲ್ಲ. ಏನಾದರೂ ಸಮಥಿಂಗಾ ಇದ್ರೂ ಇರ್ಬೋದೇನೋ. ಹಬ್ಬ, ನನ್ನ ಮದುವೆ ನೋಡಿದ್ರೆ ಸಾಕು.